ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ 3. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಈ ಶ್ಲೋಕದ ಭಾವಾರ್ಥ: ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಐಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಐಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯನು ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದನ್ನಾಗಲಿ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂತಹವರ ಮಗ ಇತ್ಯಾದಿ. ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕಶಾಹಿ ವಿಷ್ಣುವು ಸೃಷ್ಟಿಸಿದನು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷ. ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಆ ತಿಳುವಳಿಕೆಯಿಂದ ಮನುಷ್ಯನು ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯುತ್ತಾನೆ.